ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಂದಿರೋದು ದೊಡ್ಡ ವಲಸೆಯಲ್ಲಿರುವ ವಿಷ್ಣುಮೂರ್ತಿ ದೇವಸ್ಥಾನ. ತುಂಬಾ ಚೆನ್ನಾಗಿದೆ, ಚಿಕ್ಕ ದೇವಸ್ಥಾನವಾದರೂ ತುಂಬ ಚೆನ್ನಾಗಿದೆ. ನೋಡೋಣ. ಇದು ಎಂಟ್ರೆನ್ಸು. ತುಂಬ ಬಿಸಿಲಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿನ ವಿಶೇಷತೆಗಳೆಲ್ಲ ನನಗೆ ಗೊತ್ತಿಲ್ಲ, ಆದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಯಾರೂ ಸಹ ಇರಲಿಲ್ಲ. ವಿಷ್ಣುಮೂರ್ತಿ ತುಂಬ ಚೆನ್ನಾಗಿದ್ದಾನೆ. ಪೂಜೆ ಎಲ್ಲ ಸಹ ಆಗಿದೆ. ಸುಂದರವಾದ ಪ್ಲೇಸಲ್ಲಿ ಒಂದು ಚಿಕ್ಕ ದೇವಸ್ಥಾನ ಅಂತ ಅನ್ಬೋದು. ಎಲ್ಲ ಕಡೆ ಹೋದಾಗ ನಾನೊಂದು ವಿಡಿಯೋ ಮಾಡ್ಕೋತೀನಿ. ಒಂದು ದೇವಸ್ಥಾನ ಅಥವಾ ಬೇರೆ ಏನಾದರೂ ಒಂದು ಹೊಸ ಕ್ಷೇತ್ರಕ್ಕೆ ಹೋದಾಗ ಒಂದು ವಿಡಿಯೋ ಮಾಡ್ಕೋತೀನಿ. ಅಲ್ಲಿನ ವಿಶೇಷತೆಗಳನ್ನು ತಿಳ್ಕೊತೀನಿ. ಆದರೆ ಇಲ್ಲಿವತ್ತು ಯಾರು ಜನ ಇಲ್ಲ. ಆದರೆ ಪ್ಲೇಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೊಂದು ಕೆರೆ ಇದೆ. ಇಲ್ಲೊಂದು ಕೆರೆ ಕೂಡ ಇದೆ. ಹಾಗೆ ಈ ಕಡೆ ಏನೋ ಇದೆ, ನೋಡುವ. ತುಂಬ ಚೆನ್ನಾಗಿದೆ ಏನೋ ಪ್ಲೇಸು ಅಂತ ಬಂದೆ. ಇಲ್ಲಿ ವಿಶೇಷ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಅನಿಸುತ್ತೆ. ಇದು ಮುರುಡೇಶ್ವರದ ಹತ್ತಿರವೇ ಇದೆ. ಯಾವ ದೇವಸ್ಥಾನಕ್ಕೆ ಹೋದರೂ ಒಂದು ಮನಸ್ಸಿಗೆ ಒಂದು ನೆಮ್ಮದಿ, ಖುಷಿ ಎಲ್ಲ ಸಿಗತ್ತೆ ಅಲ್ವಾ. ಏನೋ ಹೊಸದಾಗಿ ಕಟ್ಟಡವನ್ನು ಮಾಡ್ತಾರೆ ಅನ್ಸತ್ತೆ. ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಒಂದೇನೋ ಮರ ಇದೆ, ಏನು ಮರ ಅಂತ ಗೊತ್ತಿಲ್ಲ. ಇಲ್ಲಿ ದೇವರನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಕೂಡ ಪೂಜೆ ಮಾಡ್ತಾರೆ ಅನ್ಸತ್ತೆ. ಇಲ್ಲಿ ಕೂಡ ಒಂದು ಕೆರೆ ಇದೆ. ಇಲ್ಲಿ ನೋಡಿ ಆರತಿ ಎಲ್ಲ ಮಾಡ್ತಾರೆ, ದೀಪೋತ್ಸವ ಎಲ್ಲ ಮಾಡ್ತಾರೆ. ರಾಘವಂ ಕರುಣಾಕರಂ ಭವನಾಶನಂ ದುರಿತಾಪಹಂ ಮಾಧವಂ ಖಗದಾಮಿನಂ ಭವರೂಪಿಣಂ ರಾಘವಂ ಕರುಣಾಕರಂ ಭವನಾಶನಂ ದುರಿತಾಪಹಂ. ಹಾಗೆ ಇಲ್ಲಿ ಒಬ್ಬರು ಊರಿನ ನಾಗರಿಕರು ಸಿಕ್ಕಿದ್ರು. ದೇವಸ್ಥಾನದಲ್ಲಿ ದೀಪೋತ್ಸವ ನಡೆಯುತ್ತೆ ಅಂತ ಹೇಳಿದರು. ತುಂಬ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ ಅಂತ ಹೇಳಿದರು. ಎಲ್ಲರೂ ಒಮ್ಮೆ ಭೇಟಿ ಕೊಟ್ಟು ಈ ದೇವಸ್ಥಾನವನ್ನು ಹಾಗೆ ವಿಷ್ಣುಮೂರ್ತಿಯ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ. ನನ್ನ ಈ ಪುಟ್ಟದಾದ ಮಿನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ.